ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ರೆಡಿಯಾಗಿ ನಮ್ಮ ಪಯಣನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಾವೆಲ್ಲರೂ ಹೋಗ್ತಾ ಇರೋದು ಇವತ್ತು ಶಿವಮೊಗ್ಗಕ್ಕೆ ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಸೊ ಮಾರ್ನಿಂಗ್ ಬೆಳಗ್ಗೆ ಬೆಣ್ಣೆ ನಗರಿ ಅಂದರೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿಂದ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಅರೌಂಡ್ 97 to 100 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಷ್ಟೆಲ್ಲ ಟ್ರಾವೆಲ್ ಮಾಡಿದ್ಮೇಲೆ ನಾವು ಬಂದು ತಲುಪಿದ್ದು ಈ ಜಾಗಕ್ಕೆ. ಇದು ಸಕ್ಕರೆಬೈಲು ಆನೆ ಬಿಡಾರ. ಇದು ಒಂದು 14 ಕಿಲೋಮೀಟರ್ಸ್ ಶಿವಮೊಗ್ಗದಿಂದ ಆಗುತ್ತೆ. ಇದು ಒಂದು ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನಮ್ಗೆ ಏನು ನೋಡೋಕೆ ಸಿಗುತ್ತೆ ಅಂದರೆ ಆನೆ ತರಬೇತಿ ಕೇಂದ್ರ. ಅಂದರೆ ಇಲ್ಲಿ ಆನೆಗಳನ್ನ ಹೇಗೆ ಟ್ರೈನ್ ಮಾಡ್ತಾರೆ, ಅದನ್ನು ಹೇಗೆಲ್ಲ ನೋಡ್ಕೊಳ್ತಾರೆ ಅನ್ನೋದನ್ನು ತುಂಬ ನೀಟಾಗಿ ತೋರಿಸ್ತಾರೆ ನಮಗೆ. ಸೊ ಇಲ್ಲಿ ಮಾರ್ನಿಂಗ್ ಟೈಮ್ ಬಂದು ಇದು ಓಪನ್ ಆಗೋದು 8 o'clock 8 to 11:30 ಅದರದ್ದು ಸ್ನಾನದ ಟೈಮ್ ಇರುತ್ತೆ. ಸೊ ಅದಾದಮೇಲೆ ಇದು ಮಾರ್ನಿಂಗ್ ಅರೌಂಡ್ 1 o'clockವರೆಗೂ ಓಪನ್ ಇರುತ್ತೆ. ಸೊ ಆಫ್ಟರ್ನೂನ್ ಟೈಮಲ್ಲಿ ಯೂಶ್ವಲಿ ಇದು ಕ್ಲೋಸ್ ಆಗಿರುತ್ತೆ. ಇಲ್ಲಿ ಎಷ್ಟೊಂದು ಆನೆಗಳಿತ್ತು, ಅದೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಸೊ ನಮಗೆ ಇಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ತು. ಏನಂದರೆ ಇದು ಒಂದು ಟ್ರೈನಿಂಗ್ ಆ್ಯಂಡ್ ಪುನರ್ವಸತಿ ಕೇಂದ್ರ ಅಂತ ಹೇಳ್ತಾರೆ. ಅಂದರೆ ಈ ಆನೆಗಳನ್ನ ಯೂಶ್ವಲಿ ಅವರು ಟೆಂಪಲಲ್ಲಿ ಯೂಸ್ ಮಾಡುವಾಗ ಅಥವಾ ಯಾವುದೇ ಕೆಲಸಗಳಿಗೆ ಯೂಸ್ ಮಾಡುವಾಗ ಅದಕ್ಕಿಂತ ಮುಂಚೆ ಆನೆಗಳಿಗೆ ಹೇಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅನ್ನೋದು ನಮ್ಗೆ ಅವರು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆನೆಗಳು ನಮಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಅದು ಮಾತಾಡಿದಾಗ. ಈ ಸಕ್ಕರೆಬೈಲು ಆನೆ ಬಿಡಾರ ಬಂದುಬಿಟ್ಟು ತುಂಗಾ ನದಿ ತೀರದಲ್ಲಿದೆ. ಸೊ ಅಲ್ಲಿಂದ ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೆ ತುಂಬ ಈಸಿ ಆಗೋ ಥರ ಇದನ್ನು ಅಲ್ಲಿ ತುಂಗಾ ನದಿ ತೀರದಲ್ಲೇ ಕಟ್ಟಿದ್ದಾರೆ. ಸೊ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಆನೆ ಬಂತು. ಇದು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ದಸರಾ ಅಂಬಾರಿಯನ್ನು ಹೊರುತ್ತೆ. ಇದರ ಹೆಸರು ಸಾಗರ್ ಅಂತ. ಸೊ ನಾವಂತರೂ ತುಂಬಾ ಎಂಜಾಯ್ ಮಾಡಿದ್ವಿ. ಆನೆಗಳು ತುಂಬ ಕೂಡ ರೆಸ್ಪಾನ್ಸ್ ಮಾಡ್ತವೆ ಮಾತಾಡಿಸಿದಾಗ, ಅದು ನಮಗೆ ಖುಷಿ ಅನಿಸುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗೆ ಮಾವುತ ಇದನ್ನು ಕಂಟ್ರೋಲ್ ಮಾಡ್ತಾರೆ ಅಂತ. ಇಲ್ಲಿರೋ ಪ್ರತಿಯೊಂದು ಆನೆಗೂ ಒಬ್ಬೊಬ್ಬರು ಮಾವುತ ಇರ್ತಾರೆ. ಆ್ಯಂಡ್ ಆ ಆನೆಗಳು ಆ ಮಾವುತಗಳ ಜೊತೆಗೆ ಎಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತೆ ಅಂದರೆ ಅವ್ರು ಮಾತಾಡ್ಸಿದ್ರೆ ತುಂಬ ಚೆನ್ನಾಗಿ ಅದು ರೆಸ್ಪಾಂಡ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆನೆನ ಹೇಗೆ ಕಂಟ್ರೋಲಿಗೆ ತೊಗೊಳ್ತಾರೆ. ಅವ್ರ ಕೈಯಲ್ಲಿರೋದು ಅದು ತೊಗೊಂಡು ಹೊಡೆದಾಗ ಅದು ಅವ್ರಿಗೆ ರೆಸ್ಪಾಂಡ್ ಮಾಡುತ್ತೆ. ಆ್ಯಂಡ್ ಅವರು ಕಾಲಲ್ಲೇ ಅದನ್ನು ಸಿಗ್ನಲ್ಸ್ ಕೊಡ್ತಾ ಇರ್ತಾರೆ. ಅಂದರೆ ಅದು ಟಚ್ ಮಾಡಿ ಅಥವಾ ಅದನ್ನು ಕಾಲಿಂದ ಹೇಳ್ತಾ ಇದ್ದರೆ ಅವ್ರು ಹೇಳೋ ಮಾತನ್ನು ಪ್ರತಿಯೊಂದೂ ಅದು ಕೇಳುತ್ತೆ. ಸೊ ಇದಂತರೂ ಒಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ನಾನಂತರೂ ಈ ಥರ ಟ್ರೈನಿಂಗ್ ಕೊಡೋ ಸೆಂಟರ್ನ ಇಲ್ಲಿವರೆಗೂ ನೋಡಿರಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯೆನ್ಸ್. ನಾವೆಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಆಚೆ ಈ ಥರ ಪಿಜನನ್ನು ನಮಗೆ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋದು ಒಂದು ಚಾನ್ಸ್ ಸಿಕ್ತು. ಸೊ ಇದು ನೋಡಿ, ಪಿಜನ್ಸ್ ಎಷ್ಟು ಅಭ್ಯಾಸ ಆಗಿರುತ್ತೆ ಅವರಿಗೆ ಅಂತ. ಅದು ಅವ್ರನ್ನ ಬಿಟ್ಟು ಎಲ್ಗೂ ಹಾರೋಗಲ್ಲ ಅಂತೆ. ಅವ್ರಿಗೆ ಕೇಳಿದೆ ನಾನು, ಏನಾದರೂ ಅದಕ್ಕೆ ಹಾರೋಗದೆ ಇರೋ ಥರ ಏನಾದರೂ ಮಾಡಿರ್ತೀರಾ ಅಂತ. ಅವ್ರು ಹೇಳಿದ್ರು ಏನೂ ಇಲ್ಲ, ನಾವು ಫುಡ್ ಕೊಟ್ಟು ನಮ್ಮ ಜೊತೆಗೆ ಇರಿಸ್ಕೊಳ್ಳೋ ಥರ ಅಭ್ಯಾಸ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಇಲ್ಲಿಗೆ ಹೋಗ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಮಕ್ಕಳಿಗೆ ಮಾತ್ರ ಇದು ಎಜುಕೇಷ್ನಲ್ ಆ್ಯಂಡ್ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ನೋಡಿಕೊಂಡು ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಸೊ ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸು ಯಾವುದು ಅಂದರೆ ಅದು ಶಿವಮೊಗ್ಗ ಝೂ. ಸೊ ಝೂನ ಯೂಶ್ವಲಿ ನಾವು ಬೇರೆ ಪ್ಲೇಸಲ್ಲಿ ನೋಡಿದ್ವಿ, ಬಟ್ ಶಿವಮೊಗ್ಗದಲ್ಲಿ ಇದೇ ಫಸ್ಟ್ ಟೈಮ್ ಹೋಗಿದ್ದು. ಈ ಪ್ಲೇಸ್ನ ವಿಸಿಟ್ ಮಾಡಿದಾದಮೇಲೆ ನನ್ನ ಮಗ ಅಂತೂ ತುಂಬಾ ಖುಷಿಯಾಗಿದ್ದ. ಸೊ ಯಾರ್ಯಾರು ದಾವಣಗೆರೆ ಹತ್ರ ಅಥವಾ ಶಿವಮೊಗ್ಗದ ಹತ್ರ ಇದ್ದರೆ ಡೆಫಿನೆಟ್ಲಿ ಈ ಪ್ಲೇಸ್ನ ವಿಸಿಟ್ ಮಾಡಿ ಆ್ಯಂಡ್ ಮಕ್ಳಿಗೆ ಕೂಡ ತೋರಿಸಿ. ಅವ್ರು ನಮಗಿಂತ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ ಜಾಗ ಬಂದು ಶಿವಮೊಗ್ಗ ಝೂ. ಸೊ ಝೂ ಅಲ್ಲಿ ಫಸ್ಟ್ ನಾವು ಸಫಾರಿಗೆ ಹೋದ್ವಿ. ಸೊ ಅದರಲ್ಲಿ ತುಂಬ ಅನಿಮಲ್ಸ್, ತುಂಬ ಅಂದರೆ ಒಂದು ಲಿಮಿಟೆಡ್ ನಂಬರ್ ಅನಿಮಲ್ಸ್ ಇಟ್ಟಿದ್ದಾರೆ. ಸೊ ಅಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ನ ನೋಡೋದು, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ನಾವು. ಸೊ ಸಫಾರಿನ ಎಂಜಾಯ್ ಮಾಡ್ಕೊಂಡು ಬಂದು ಅಲ್ಲೇ ಒಳಗಡೆ ಒಂದು ಕ್ಯಾಂಟೀನ್ ಇರುತ್ತೆ. ಆ್ಯಂಡ್ ಅಲ್ಲಿ ಪ್ಲೇಯಿಂಗ್ ಏರಿಯಾ ಕೂಡ ಇದೆ. ಅಲ್ಲೇ ನಾವು ಲಂಚ್ನ ಕೂಡ ಫಿನಿಷ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ಕೂಡ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ನ ನಾನು ಕ್ಯಾಪ್ಚರ್ ಮಾಡಿರೋ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಒಂದು ಅಟ್ರಾಕ್ಷನ್ ಈ ವಿಡಿಯೋದಲ್ಲಿ ಏನು ಅಂದರೆ ಬಂದು ಪೀಕಾಕ್. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಅದನ್ನ ಇಷ್ಟು ಹತ್ತಿರದಲ್ಲಿ ನಾನು ಇದ್ದೇ ಫಸ್ಟ್ ಟೈಮ್ ನೋಡಿದ್ದು. ಮೋಸ್ಟ್ಲಿ ಮನುಷ್ಯ ಕಲರ್ ಮಾಡಿದ್ರು ಕೂಡ ಇಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಪೀಕಾಕ್. ತುಂಬಾ ಖುಷಿ ಆಯಿತು ಅದನ್ನ ನೋಡಿಬಿಟ್ಟು ನಮಗೆ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಇಲ್ಲಿ ಕ್ರೊಕೊಡೈಲ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಾರಂಗಗಳು. ಈ ಥರ ಡಿಫ್ರೆಂಟ್ ಆಗಿರೋ ಅನಿಮಲ್ಸ್ ಪ್ರತಿಯೊಂದು ನಮಗೆ ಆ್ಯಕ್ಚುಲಿ ಸ್ವಲ್ಪ ಅನಿಮಲ್ಸ್ ಎಲ್ಲ ಹತ್ರದಿಂದನೇ ನೋಡೋ ಚಾನ್ಸ್ ಸಿಕ್ತು. ಗೊತ್ತಿಲ್ಲ, ಮೋಸ್ಟ್ಲಿ ಅದು ಕೋಇನ್ಸಿಡೆನ್ಸ್ ಅನಿಸುತ್ತೆ. ಅದು ಕೂಡ ಹತ್ರನೇ ಬರ್ತಾಯಿದ್ವು. ನಾವು ಹೋಗಿದ್ದ ಟೈಮ್ಗೆ ಕರೆಕ್ಟಾಗಿ ನಮ್ಗೆ ನೋಡೋಕ್ಕೆ ಸಿಕ್ತು.
ಸೊ ಅಲ್ಲಿ ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ ಇದೆ, ಆ್ಯನಿಮಲ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಮಕ್ಕಳಿಗೆ ತೋರಿಸೋದ್ರಿಂದ ಅವರು ಓದುವಾಗ ಅವ್ರ ಸಿಲೆಬಸ್ಸಲ್ಲಿ ಬರೋದು ಇದು